ಸಂಘರ್ಷ ಮತ್ತೊಂದು ಹಂತಕ್ಕೆ ಈಗ ಎಸ್ಕಲೇಟ್ ಆಗಿದೆ. ನಿನ್ನೆ ಇಡೀ ರಾತ್ರಿ ಪಾಕಿಸ್ತಾನದ ಪಾಲಿಗೆ ದೀಪಾವಳಿ. ಭಾರತ ತನ್ನ ಗಡಿಯಲ್ಲಿ ನಿಂತು ಪಾಕಿಸ್ತಾನದ ನಗರಗಳಿಗೆ ನುಗ್ಗಿ ಹೊಡೆದಿದೆ. ಮಿಸೈಲ್ ಮತ್ತು ಡ್ರೋನ್ಗಳನ್ನ ಬಳಸಿ ನಗರಗಳಿಗೆ ಹೊಡೆದಿದೆ. ಪಾಕ್ನ ಹೃದಯ ಭಾಗ ಇಸ್ಲಾಮಾಬಾದ್ನಲ್ಲಿ ಭೀಕರ ಮಿಸೈಲ್ ದಾಳಿ ಮಾಡಿದೆ. ಇದೇ ಪಾಕ್ ನಿರಂತರವಾಗಿ ಗಡಿಯಲ್ಲಿ ಭಾರತದ ಜನಗಳನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ ಶೆಲ್ ದಾಳಿ ನಡೆಸಿತು. ಹಮಾಸ್ನ ರೀತಿಯಲ್ಲಿ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ, ಶೆಲ್ ದಾಳಿಗಳನ್ನ ಆರಂಭಿಸಿತ್ತು. ಈಗ ಭಾರತ ಪಾಕ್ಗೆ ತಕ್ಕ ಉತ್ತರ ಕೊಟ್ಟಿದೆ. ನಿನ್ನೆ ಇಡೀ ರಾತ್ರಿ ಪಾಕಿಸ್ತಾನದ ಜನ ಮಲಗಿಲ್ಲ. ಭಾರತೀಯರು ಕೂಡ ಹಿಂಗಿದ್ದೊಂದು ರಿಯಾಕ್ಷನ್ ಭಾರತದಿಂದ ನಿರೀಕ್ಷೆ ಮಾಡ್ತಾ ಇದ್ರು. ಭಾರತದಿಂದ ಹೀಗಿದ್ದೊಂದು ಪ್ರತೀಕಾರದ ನಿರೀಕ್ಷೆಯಲ್ಲಿದ್ರು. ನಮ್ಮೊಂದಿಗೆ ನಿವೃತ್ತ ಸುಬೇದಾರ್ ಪ್ರಕಾಶ್ ಪಾಟೀಲ್ ಜಾಯಿನ್ ಆಗಿದ್ದಾರೆ. ಅವರನ್ನ ನಾನು ಮಾತನಾಡಿಸ್ತೀನಿ. ಭಾರತ ಪಾಕ್ ಸಂಘರ್ಷದಲ್ಲಿ ಅಮೆರಿಕಾದಿಂದ ಈಗ ಹೇಳಿಕೆ ಬಿಡುಗಡೆಯಾಗಿದೆ. ಪಹಲ್ಗಾಮ್ನಲ್ಲಿ ನಡೆದ ಘಟನೆ ತಪ್ಪು ಅಂತ ಅಮೆರಿಕ ಹೇಳಿದೆ. ಭಾರತದ ಮೇಲೆ ನಡೆದ ಉಗ್ರ ದಾಳಿಗೆ ಅಮೆರಿಕ ತರಾಟೆಗೆ ತೆಗೆದುಕೊಂಡಿದೆ ಪಾಕಿಸ್ತಾನವನ್ನ. ಉಗ್ರವಾದವನ್ನ ಜಗತ್ತು ತಿರಸ್ಕರಿಸಿದೆ ಅಂತ ಪಾಕ್ಗೆ ತರಾಟೆ ತೆಗೆದುಕೊಂಡಿದ್ದು, ಭಾರತದ ಮೇಲೆ ದಾಳಿ ನಡೆಸಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಉದ್ವಿಗ್ನತೆ ಕಡಿಮೆ ಮಾಡಿ ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನ ಹೊಣೆ ಹೊತ್ಕೊಳ್ಬೇಕು. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಅಮೆರಿಕಾದಿಂದ ನೇರ ಎಚ್ಚರಿಕೆ. ಉಗ್ರವಾದಕ್ಕೆ ಬೆಂಬಲ ನೀಡಿದ್ದ ಪಾಕಿಸ್ತಾನಕ್ಕೆ ಅಮೆರಿಕ ತರಾಟೆಗೆ ತೆಗೆದುಕೊಂಡಿದೆ. ಇದರ ಜೊತೆಗೆ ಭಾರತಕ್ಕೂ ಕೂಡ ಮನವಿ ಮಾಡಿತು. ಆದರೆ ಭಾರತ ತನ್ನ ಸ್ಟ್ಯಾಂಡ್ ಅನ್ನ ಸ್ಪಷ್ಟಪಡಿಸಿದೆ. ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಭಾರತ ಈಗಾಗಲೇ ಸಂದೇಶ ರವಾನೆ ಮಾಡಿದೆ. ಭಾರತವನ್ನ ಸಪೋರ್ಟ್ ಮಾಡ್ತಾ ಇರೋ ಎಲ್ಲ ದೇಶಗಳಿಗೂ ಕೂಡ ನಿನ್ನೆ ರಾತ್ರಿಯಾದ್ಯಂತ ನಮ್ಮ ವಿದೇಶಾಂಗ ಇಲಾಖೆ ಸ್ಪಷ್ಟ ಮಾಹಿತಿಗಳನ್ನ ರವಾನೆ ಮಾಡಿದೆ. ಯಾವ ಭಾಗಗಳಲ್ಲಿ ಭಾರತದ ಸಿವಿಲಿಯನ್ಸ್ ಅನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಯಾವ ರೀತಿ ಅಟ್ಯಾಕ್ ಮಾಡಿದೆ, ಅದಕ್ಕೆ ಭಾರತದ ಪ್ರತ್ಯುತ್ತರ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಎಲ್ಲ ಸ್ನೇಹಿತ ರಾಷ್ಟ್ರಗಳಿಗೆ ಈಗಾಗಲೇ ಭಾರತ ರವಾನಿಸಿದೆ. ಇದರ ಜೊತೆಗೆ ಒಂದು ಸಂದೇಶ ಸ್ಪಷ್ಟ: ಉಗ್ರವಾದದ ವಿರುದ್ಧ ನಮ್ಮ ಹೋರಾಟ ನಿಲ್ಲಲ್ಲ, ಜೊತೆಗೆ ನೀವು ಒಂದು ಹೊಡೆದ್ರೆ ನಾವು 10 ಹೊಡಿತೀವಿ ಅನ್ನೋ ಸ್ಪಷ್ಟ ಸಂದೇಶವನ್ನ ಭಾರತ ಈಗ ಪಾಕಿಸ್ತಾನಕ್ಕೆ ನೇರವಾಗಿ ನೀಡ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದಾದ್ಯಂತ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. 10 ನಗರಗಳಲ್ಲಿ ಭಾರಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಪಾಕಿಸ್ತಾನದ 16 ನಗರಗಳ ಮೇಲೆ ಭಾರತದ ದಾಳಿ ನಡೆದಿದೆ. ಚರಿತ್ರೆಯಲ್ಲೇ ಮೊದಲ ಬಾರಿಗೆ ಇಸ್ಲಾಮಾಬಾದ್ಗೆ ನುಗ್ಗಿದೆ ಭಾರತ. ಭಾರತೀಯರ ರಕ್ತದ ದಾಹಿಯಾಗಿರೋ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಭಾರತ ನುಗ್ಗಿದೆ. ಜಿನ್ನಾ ಮಾರುಕಟ್ಟೆ ಧ್ವಂಸ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇದು ಭಾರತದ ಸುಯಿಸೈಡ್ ಡ್ರೋನ್ ನ ಪವರ್. ಟಾರ್ಗೆಟ್ ರೀಚ್ ಆಗಿ ಧ್ವಂಸ ಮಾಡಿದೆ ಭಾರತದ ಡ್ರೋನ್. ಮತ್ತೊಂದು ಕಡೆ ಜೈಸಲ್ಮೇರ್ನಲ್ಲಿ ಪಾಕ್ನ F-16 ಉಡೀಸಾಗಿದೆ. ಅಮೆರಿಕ ಕೊಡುವಾಗ ಸ್ಪಷ್ಟವಾಗಿ ಹೇಳಿತ್ತು, ರಾಷ್ಟ್ರಗಳ ವಿರುದ್ಧ ಅಲ್ಲ, ಉಗ್ರವಾದಕ್ಕೆ ಮಾತ್ರ F-16 ಬಳಸ್ಕೊಳ್ಳಿ, ಉಗ್ರವಾದದ ವಿರುದ್ಧ F-16 ಬಳಸ್ಕೊಳ್ಳಿ ಅಂತ. ಮೇಲಿಂದ ಮೇಲೆ ಭಾರತದ ವಿರುದ್ಧ ಪಾಕ್ ಪ್ರತಿ ಬಾರಿ ದಾಳಿ ಮಾಡಿದಾಗ್ಲೂ ಕೂಡ ಆ ನಿಯಮ ಉಲ್ಲಂಘಿಸಿದೆ. ಈ ಬಾರಿ F-16 ಕೂಡ ಉಡೀಸಾಗಿದೆ. ಭಾರತದ ನಾಗರಿಕರ ಮೇಲೆ ರಣಹೇಡಿ ಪಾಕಿಸ್ತಾನ ಪ್ರತಾಪ. ಗಡಿಯಲ್ಲಿರುವ ಗ್ರಾಮಗಳ ಮೇಲೆ ಪಾಕಿಸ್ತಾನ ನಿರಂತರ ದಾಳಿ ನಡೆಸಿದೆ. ಕಾಶ್ಮೀರದ ಉರಿಯಲ್ಲಿ ಕಾರೊಂದನ್ನ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ. ಪಾಕ್ ಶೆಲ್ ದಾಳಿಗೆ ಕಾರ್ನಲ್ಲಿದ್ದ ಮಹಿಳೆ ಸಾವಿಗೀಡಾಗಿದ್ದಾರೆ. ಗಡಿಯ ಉದ್ದಕ್ಕೂ ಬಿದ್ದಿವೆ ಬುಲೆಟ್ಗಳು, ಶೆಲ್ಗಳ ಅವಶೇಷಗಳು. ಗಡಿ ಭಾಗದ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಗ್ರವಾದವನ್ನ ಪೋಷಿಸಿಕೊಂಡು ಬರ್ತಾ ಇರೋ ಪಾಕ್ ತನ್ನ ಬುದ್ಧಿ ಮುಂದುವರಿಸಿದೆ. ನಿವೃತ್ತ ಸುಬೇದಾರ್ ಪ್ರಕಾಶ್ ಪಾಟೀಲ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಇದರ ಜೊತೆಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಕಾಶ್ ಪಾಟೀಲ್ ಅವರೇ, 40 ಗುಂಡುಗಳನ್ನ ತಿಂದವರು ನೀವು.
ಪಾಕಿಸ್ತಾನದ ಅಟ್ಯಾಕ್ನಲ್ಲಿ ಕೈ ಮೇಲೆ ನಿರಂತರವಾಗಿ ದಾಳಿ ಮಾಡಿದ್ರು, ನಿಮ್ಮ ಕೈ ಮೇಲೆ ನಿರಂತರವಾಗಿ ದಾಳಿ ಮಾಡಿದ್ರು. ಆ ಯುದ್ಧದ ಭೀಕರತೆನ ಕಣ್ಣಾರೆ ಕಂಡಿರೋರು ನೀವು. ಆದ್ರೆ ಆಗಗೂ ಈಗಗೂ ಇರೋ ವ್ಯತ್ಯಾಸನ ನೀವು ಹೇಳ್ತಾ ಇದ್ರಿ. ಯಾವ ರೀತಿ ವ್ಯತ್ಯಾಸ ಇದೆ ಅಂತ, ಭಾರತದ ಸ್ಟ್ಯಾಂಡ್ ನಲ್ಲಿ ಯಾವ ರೀತಿ ವ್ಯತ್ಯಾಸ ಇದೆ ಅಂತ. ಪ್ರಕಾಶ್ ಪಾಟೀಲ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದ್ರೆ? ನಾನು ಮಾತಾಡೋದು ಪ್ರಕಾಶ್. ಹಲೋ, ಹೌದು ಪ್ರಕಾಶ್ ಪಾಟೀಲ್ ಅವರೇ ಹೇಳಿ. ಯುದ್ಧದ ಭೀಕರತೆ ನೋಡಿದ್ದೀರಾ ನೀವು? ನಾನು ಮೊದಲ ಪರಿಸ್ಥಿತಿ 2006ಕ್ಕಿಂತ ಮೊದಲು ಹೆಂಗೆ ಪರಿಸ್ಥಿತಿ ಇತ್ತು ಅಂದ್ರೆ, ಆ ಟೈಮ್ದಲ್ಲಿ ಆರ್ಮಿಗೆ ಇಷ್ಟೊಂದು ಸಪೋರ್ಟ್ ಇದ್ದಿರಕ್ಕಿಲ್ಲ. ಆರ್ಮಿಗೆ ಕ್ಲಿಯರ್ ಕಟ್ಲಿ ಆದೇಶ ಹುಕುಮ ಗೌರ್ಮೆಂಟದಿಂದ ಸಿಗ್ತಾ ಇಲ್ಲ. ಯಾಕಂದ್ರೆ ಆರ್ಮಿದು ಒಂದು ಕೈ ಕಟ್ಟಿದಂಗೆ ಆಗಿತ್ತು. ಯಾಕಂದ್ರೆ ಯಾವುದೋ ಡಿಸಿಷನ್ ಕ್ಲಿಯರ್ ಆಗಿ ತಗೋಕ್ಕೆ ಅವಕಾಶ ಇದ್ದಿರಕ್ಕಿಲ್ಲ. ಅದಲ್ದ ಮೊದಲು ಇಂಥ ಸಣ್ಣ ಪುಟ್ಟ ದಾಳಿಗಳು ಅವಾಗೂ ದೊಡ್ಡ ದೊಡ್ಡ ದಾಳಿಗಳು ಮಾಡಿ ಹೋಗಿದ್ದಾರೆ ಅವರು. ನಮ್ಮ ಆರ್ಮಿ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದರು. ನಮ್ಮ ಆರ್ಮಿದಿಂದ ಕ್ಯಾನ್ವಾಯ್ ಏನು ಸುಟ್ಟಿ ಜನ ಬರ್ತಿರು, ಜವಾನ್ ಸುಟ್ಟಿ ಬರ್ತಿರು, ಆ ಕ್ಯಾನ್ವಾಯ್ ಮೇಲೆ ಹಮ್ಲ ಮಾಡ್ತಿದ್ರು, ಪೋಸ್ಟ್ಗಳ ಮೇಲೆ ಹಮ್ಲ ಮಾಡ್ತಿರು, ಹೋಗು ಬರೋ ಟ್ರೂಪ್ಸ್ ಮೇಲೆ ಹಮ್ಲ ಮಾಡ್ತಿದ್ರು. ಅಲ್ಲಿ ಎಷ್ಟೋ ಆರ್ಮಿ ಮೊದಲು ಎಷ್ಟೋ ಜನ ಸಾಯಿಸಿದಾರೆ ಅವರು. ಆದ್ರೆ ಮೊದಲು ಇಂಥ ಪರಿಸ್ಥಿತಿ, ಈ ಡಿಸಿಷನ್ ಯಾರು ತಗೊಂಡಿರ್ಕಿಲ್ಲ, ಯಾವ ಗೌರ್ಮೆಂಟ್ ರೆಸ್ಪಾನ್ಸ್ ಹೇಗಿರ್ತಾ ಇತ್ತು ಅವಾಗ? ಬದಲಾದ ಸನ್ನಿವೇಶದಲ್ಲಿ ಭಾರತ ಬದಲಾಗಿದೆ, ಒಂದು ಸ್ಪಷ್ಟ ಸಂದೇಶನ ಕೊಡ್ತಾ ಇದೆ. ಭಾರತ ಮೊದಲು, ನಂತರ ಮಿಕ್ಕಿದ್ದೆಲ್ಲ ಅಂತ. ಯುರೋಪಿಯನ್ ರಾಷ್ಟ್ರಗಳಿಗೂ ಆ ಸ್ಪಷ್ಟ ಸಂದೇಶನ ಭಾರತ ಈಗಾಗಲೇ ಹಲವು ಬಾರಿ ಕೊಟ್ಟಿದೆ. ಆದ್ರೆ ಪಾಕಿಸ್ತಾನದ ವಿರುದ್ಧದ ನಿಲುವಿನಲ್ಲಿ ಆಗ ಏನಾಗ್ತಾ ಇತ್ತು? ಈಗ ಮೊದಲಿನ ಭಾರತ ಇಲ್ಲ. ಈಗ ಅದೇ ಅವ್ರ ಮೈಂಡ್ ಸೆಟ್ ಏನಿದೆ, ಮೊದಲಿನ ಭಾರತ್ ನಾವು ಏನೋ ಮಾಡ್ರೆ ಇವರೆಲ್ಲ ಸುಮ್ಮನೆ ಇರ್ಬೋದು, ನಾವು ಎಷ್ಟೋ ದಾಳಿ ಮಾಡ್ರೆ ಏನು ಮಾಡೋಕ್ಕೆ ಇವರಿಂದ ಸಾಧ್ಯ ಇಲ್ಲ ಅನ್ನೋದು ಅವ್ರ ಒಂದು ಮಾನಸಿಕತೆ ಇದೆ. ಆದರೆ ಈಗಿನ ಭಾರತ ಆದಿಲ್ಲ. ಭಾರತ ಈಗ ಭಾರಿ ಸ್ಟ್ರಾಂಗ್ ಇದೆ. ಅದಲ್ದ ಗೋರ್ಮೆಂಟ್ನೂ ಸ್ಟ್ರಾಂಗ್ ಇದೆ. ಗೋರ್ಮೆಂಟದಿಂದ ಕ್ಲಿಯರ್ ಕಟ್ಲಿ ಆದೇಶ ಇದೆ ಕಿ ನಿಮ್ಮ ಡಿಸಿಷನ್ ನೀವು ತೊಗೋಬೋದು. ಯಾರು ಡ್ಯೂಟಿ ಮ್ಯಾಗಿದ್ದೀರಿ, ನಿಮಗೇನು ಅಲ್ಲಿ ಟಾರ್ಗೆಟ್ ಕಾಣ್ತಾ ಇದೆ, ನಿಮಗೇನು ಪ್ರಾಬ್ಲಮ್ ಕಾಣ್ತಾ ಇದೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮ್ಮ ಸ್ವಂತ, ನಿಮ್ಮ ಕೈಯಾಗಿದೆ. ಈ ಡಿಸಿಷನ್ ಇನ್ನವರೆಗೆ ಯಾರಿಗೆ ಸಿಕ್ಕಿರ್ಕಿಲ್ಲ. ಆದರೆ ಈಗ ನಮ್ಮಲ್ಲಿ ಬಂದು ಅವ್ರು ದಾಳಿ ಒಂದು ಸಲ ಮಾಡ್ರಂದ್ರೆ ನಾವು 10 ಸಲ ಮಾಡ್ಬೋದು. ಅಲ್ಲಿ ಅಷ್ಟು ಪವರ್ ಕೊಟ್ಟಿದ್ದಾರೆ. ಮತ್ತು ಆರ್ಮಿಗೆ ಅಷ್ಟು ಸ್ಟ್ರಾಂಗ್ ಹತ್ಯಾರ ಇಕ್ವಿಪ್ಮೆಂಟ್ ಆಗಲಿ, ಟೋಟಲಿ ಹತ್ಯಾರ ಅಲ್ಲಿ ಸುವಿಧಾ ಆಗಲಿ, ಅವ್ರಿಗೆ ಕ್ಲಿಯರ್ ಕಟ್ಲಿ ಮೆಸೇಜ್ ಆಗಲಿ, ಯಾವ ಥರದಿಂದ ಕನ್ಫ್ಯೂಸ್ ಆರ್ಮಿಗೆ ಮಾಡತಕ್ಕದ್ದಂಥದ್ದು ಅಂಥ ಡಿಸಿಷನ್ ಈಗ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ನು ಸಪೋರ್ಟ್ ಮಾಡ್ತಾಯಿದೆ. ಅದನ್ನು ಆಮ್ ಜನತಾನೂ ಸಪೋರ್ಟ್ ಮಾಡಬೇಕು. ಎಲ್ಲ ಸರ್ಕಾರಕ್ಕೆ ಸಪೋರ್ಟ್ನು ಮಾಡಬೇಕು. ಎಲ್ಲ ಸರ್ಕಾರಕ್ಕೆ ಸಪೋರ್ಟ್ ವ್ಯವಸ್ಥೆ ಮಾಡಿರಿ ಅಂದ್ರೆ ನಮ್ಮ ಆರ್ಮಿ ಆಗಲಿ, ನಮ್ಮ ದೇಶ ಸಂರಕ್ಷಣೆ ಮೇನ್ ಇದೆ. ಈಗ ಹೊರಗಿನ ದಾಳಿಗಳು ಇವೇನು ಮಾಡ್ತಾಯಿದ್ದಾರೆ, ಈ ಮಾನಸಿಕತೆ ಅವ್ರದ್ದೆಲ್ಲ ದೂರ ಮಾಡಬೇಕು. ಅದಲ್ದ ಪಾಕಿಸ್ತಾನದಲ್ಲಿ ಉಗ್ರರದ್ದು ಅಡ್ಡೆಗಳು ಏನು ಅವ್ರಿಗೆ ಮಾಡೋಕ್ಕೆ ನಿಂದ್ರು ವ್ಯವಸ್ಥೆ ಏನು ಮಾಡಿದಾರೋ, ಅವ್ರಿಗೇನು ಹತ್ಯಾರ ಸಪೋರ್ಟ್ ಮಾಡ್ತಾಯಿದ್ದಾರೋ, ಗೌರ್ಮೆಂಟ್ ಏನು ಸಪೋರ್ಟ್ ಮಾಡ್ತಾಯಿದೆ, ಪಾಸ್ ಮಾಡಬೇಕಾದ್ರೆ ಅವ್ರ ಆರ್ಮಿ ಫೈರಿಂಗ್ ಚಾಲು ಮಾಡ್ತಾಯಿದೆ. ಸಿಸ್ ಫೈರೇ ಮಾಡ್ತಾರೆ. ಆ ಫೈರಿಂಗ್ದಲ್ಲಿ ಅವ್ರು ಪಾಸಾಗಿ ನಮ್ಮ ಇದ್ರ ಕಡೆ ಬರ್ತಾರೆ, ಇಂಡಿಯಾದಾಗ ಬರ್ತಾರೆ. ಅದನ್ನು ಬಂದ್ ಮಾಡಿಸ್ಬೇಕು. ಅದನ್ನ ಬಂದ್ ಮಾಡಿಸ್ಬೇಕಾದ್ರೆ ಅಲ್ಲಿ ಜನತಾನು ನಮಗೆ ಸಪೋರ್ಟ್ ಮಾಡಬೇಕು. ಆರ್ಮಿಗೆ ಒಂದು ಮೆಸೇಜ್ ಕೊಡಬೇಕು, ಇಲ್ಲಿಂದ ಈ ಜನ ಇಲ್ಲಿಷ್ಟು ಪಾಸ್ ಆಗಿದ್ದಾರೆ ಅಂತೇಳಿ ಮೆಸೇಜ್ ಸಿಕ್ಕರೆ ತುರಂತ ಅಲ್ಲೇದಲ್ಲೇ ಆ ಕೆಲಸ ಮುಗಿದೋಕೈತಿ. ಇದು ಒಳಗೆ ಬಂದ ಅಲ್ಲಿಂದ ಬಾರ್ಡರ್ದಿಂದ ಇಷ್ಟು ದೂರ ಬಂದು ಅವ್ರು ಹಂಬಲ ಮಾಡಬೇಕಾದ್ರೆ ಅವ್ರಿಗೆ ಯಾರೋ ನಮ್ಮಲ್ಲಿನೂ ಸಪೋರ್ಟ್ ಇದ್ದಿರ್ತಾರೆ. ಅವಾಗ ಇದು ಜನ ಬಂದು ಇದು ಮಾಡ್ಬೋದು. ಆದರೆ ಮಾನಸಿಕತೆ ಇದು ದೂರ ಆಗಬೇಕು. ನಮ್ಮಲ್ಲಿ ಇರೋ ಜನತಾ ಆಗಲಿ, ಸಿವಿಲ್ ಜನತಾ ಆಗಲಿ, ಯಾವ ಇದಾಗಲಿ, ಇವ್ರದ್ದು ಒಂದು ಮಾನಸಿಕತೆ ಕ್ಲಿಯರ್ ಆಗಬೇಕು. ಅಲ್ಲಿಂದ ಬರೋ ಜನ ನಮ್ಮ ಇಂಡಿಯಾದಲ್ಲಿ ಜನರನ್ನ ಅಮಾಯಕರನ್ನ ಸಾಯಿಸಿ ಹೋಗ್ತಾರೆ. ಇಂಥ ಪರಿಸ್ಥಿತಿ ಬರಬಾರ್ದು ಅಂಥೇಳಿ ಅವ್ರನ್ನ ಅಲ್ಲೇ ಯಾರು ಮಾಡಕ್ಕೆ ಬಂದಿರ್ತಾರೋ ಅವ್ರನ್ನ ಅಲ್ಲಿ ನಾವು ಮುಗಿಸ್ಬೇಕು. ಅದಕ್ಕಿಂತ ದೊಡ್ಡ ಪರಿಸ್ಥಿತಿ ಬರೋದಿಲ್ಲ. ಮತ್ತೊಂದು, ಈಗ ಆರ್ಮಿ ಅವ್ರದ್ದು ಸಪೋರ್ಟ್ ಮಾಡ್ತಾಯಿದೆ ಉಗ್ರರಿಗೆ. ಅವ್ರ ಮಾನಸಿಕತೆ ಆಗಲಿ, ಅವ್ರ ಗೌರ್ಮೆಂಟ್ಗಾಗಲಿ ಕ್ಲಿಯರ್ ಮೆಸೇಜ್ ಕೊಡಬೇಕು ಕಿ ಇಲ್ಲಿಂದ ಮುಂದೆ ನೀವು ಒಂದು ಹೆಜ್ಜೆ ಇಟ್ಟರೆ ನಾವು 10 ಹೆಜ್ಜೆ ಇಡ್ತೀವಿ, ಮುಂದೆ ಸ್ಟೆಪ್ ಇಡ್ತೀವಿ. ಅದು ಸರ್ಕಾರಕ್ಕೂ ಕ್ಲಿಯರ್ ಕಟ್ ಮೆಸೇಜ್ ಹೋಗಬೇಕು. ಇಂಥ ನುಸ್ಕಾನ್ ಮಾಡ್ರೆ ಅವ್ರದ್ದೆಲ್ಲ ನೀರ, ರಾಷನ್ ಪಾನಿ ಎಲ್ಲ ಬಂದ್ ಮಾಡಿಬಿಡ್ಸಿರಿ ಅಂದ್ರೆ ಬಿಕಾರಿ ಆಗಕ್ಕೆ ಹೋಗ್ತಾರೆ. ಇಂಥ ಪರಿಸ್ಥಿತಿ ಮಾಡ್ಬೇಕು ಅವ್ರಿಗೆ. ಯಾಕಂದ್ರೆ ಇನ್ನತನ ಹೆಂಗೆ
ನಾವು ಏನು ಮಾಡಿದ್ದ ಅವ್ರದ್ದ ಕರೆ, ನಾವು ಮಾಡಿದ್ದ ನಮ್ಗೆ ಚಂದ ಅಂತ ಹೇಳಿ ಇನ್ನೂ ತನಕ ತಿಳ್ಕೊತ ಬಂದಾರ. ಆದರೆ ಇಲ್ಲಿಂದ ಮುಂದೆ ಅದು ಕೆಲಸ ನಡೆಯೋದಿಲ್ಲ, ಅದನ್ನು ಮಾಡ್ಕೂ ಕೊಡಬಾರ್ದು. ಗೋರ್ಮೆಂಟ್ ಆಗಲಿ ಇದ್ರ ಬದಲು ಸಾಕಷ್ಟು ಕ್ಲಿಯರ್ ಮೆಸೇಜ್ ಕೊಡಬೇಕು. ಹೊರಗಿನ ದೇಶಗಳನ್ನು ಏನು ಉಗ್ರರಿಗೆ ಸಪೋರ್ಟ್ ಆಗಲಿ, ಹತ್ಯಾರ ಅವ್ರದಂಡು ಎಲ್ಲಿಂದ ಬರ್ಕದೋ ಏನು ಬರ್ಕೋ ಅದನ್ನು ಬಂದ್ ಮಾಡಿಸ್ಬೇಕಂದ್ರೆ ಇದೆಲ್ಲ ನಿಂತು ಹೋಗ್ತೈತಿ. ಅದಕ್ಕೆ ನಮ್ಮ ಆರ್ಮಿಗೂ ಎಲ್ಲ ಜನ ಸಪೋರ್ಟ್ನು ಮಾಡಬೇಕು. ಆರ್ಮಿ ಬದ್ದಲ್ಲಿ ಇಜ್ಜತ್ ಇರಬೇಕು, ಆರ್ಮಿಗೆ ಸಪೋರ್ಟ್. ಅದಲ್ದ ಈಗ ನಮ್ಮ 2006ರಾಗ ನನ್ನ ಮೇಲೆ ಅಚಾನಕ್ ಫೈರ್ ಆಗಿತ್ತು. ಆ ಫೈರಿಂಗ್ದಲ್ಲಿ ನಂದು ಪೂರ್ತಿ ಬಾಡಿದಾಗ ನಾನು 30 ಗುಂಡು ಹತ್ತಿದ್ದಾವೆ. ಆ ಇದರಲ್ಲಿ ನಂದು ಬಲಗೈ ಜಾಗದ ಮೇಲೆ ಕಟ್ಟೋಗೋಯ್ತು. ಎದೆದಿಂದ ಗೋಳೆ ಬೆನ್ನಿಂದ ಪಾಸ್ ಆಗಿ ಹೋಯಿತು. ಅದು ಹೊಟ್ಟೆದಿಂದ ರೈಟ್ ಸೈಡ್ದಿಂದ ಲೆಫ್ಟ್ ಸೈಡಿಂದ ಹೊರಗೆ ಬಿತ್ತು. ಅದು ಆ ಇದರಲ್ಲಿ ನಂದು ಹೊಟ್ಟೆನ ಕಳ್ಳೆಲ್ಲ ಕಿತ್ತು ಹೊರಗೆ ಬಿದ್ದಿತ್ತು. ಪರಿಸ್ಥಿತಿ ಭಾರಿ ಡೇಂಜರ್ ಇರ್ತಾವ. ಆ ಪರಿಸ್ಥಿತಿಯಲ್ಲಿ ನಾವು ಒಂದು ಹಿಮ್ಮತ್ತು ಕಾಯ್ಕೊಂಡು ನಮಗೇನು ಟ್ರೈನಿಂಗ್ದಾಗ ಕಲಿಸಿರೋ ಆ ಟ್ರೈನಿಂಗ್ದು ನಾವು ಇದು ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡು ಅದರಿಂದ ನಾವು ಹಿಮ್ಮತ್ತು ತಾಳಿ ಅದರಿಂದ ನಾವು ಉಳಿದು ಬರುವಷ್ಟು ಶಕ್ತಿ ನಮಗೆ ದೇವ್ರು ಕೊಟ್ಟಾನ. ಆ ಇದರಿಂದ ಇವತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ನಾವು ಅವಕಾಶ ಇದ್ದೇವೆ ಅಂಥೇಳಿ. ಪ್ರಕಾಶ್ ಪಾಟೀಲ್ರೇ, ನಿಮ್ಮಂತಹ ಒಬ್ಬೊಬ್ಬ ಯೋಧರ ಶ್ರಮ, ನಿಮ್ಮಂಥ ಒಬ್ಬೊಬ್ಬ ಯೋಧರ ದೇಶಭಕ್ತಿಯಿಂದಲೇ ಭಾರತ ಇವತ್ತು ಇಷ್ಟು ಸದೃಢವಾಗಿರೋದು. ನಿನ್ನೆ ಕೆಲವೊಂದು ಅತಿಥಿಗಳ ಜೊತೆ ನಾನು ಮಾತನಾಡುವಾಗ ಹೇಳ್ತಾ ಇದ್ರು, ಹಿಂದಿನ ಪರಿಸ್ಥಿತಿಗಳು ಹೆಂಗಿತ್ತು ಅಂತ ಹೇಳಿದ್ರೆ ಕಾಲಿಗೆ ಮೆಷಿನ್ ಗನ್ ಅನ್ನ ದಾರದ ಮೂಲಕ ಕಟ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ನಿದ್ದೆಗಣ್ಣಲ್ಲಿ ನೀರು ಕುಡಿಯೋಕೆ ಎದ್ದು ಅದನ್ನ ಎಳೆದಾಗ್ಲೂ ಒಂದೊಂದು ಫೈರ್ ಮಾಡ್ತಾರೆ. ಅಂದ್ರೆ ತಮಾಷೆ ಆಗ್ಬಿಟ್ಟಿತ್ತು, ಭಾರತದ ವಿರುದ್ಧ ಒಂದು ಫೈರ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬೇಕು ಅಂದಾಗ ಫೈರ್ಗಳನ್ನ ಮಾಡೋರು ಅಂತ. ಆದ್ರೆ ಈಗ ಭಾರತ ಈ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಆಗಿ ನಿಂತಿದೆ. ಇದರ ಜೊತೆಗೆ ಪಾಕಿಸ್ತಾನದ ಒಳಗೆ ಮಿಸೈಲ್ಗಳನ್ನ ನುಗ್ಗಿಸಿ, ರಾಜಧಾನಿಗೆ ನುಗ್ಗಿಸಿ ಹೊಡಿತಾ ಇದೆ. ಈಗಾಗಲೇ ನೀವೇ ಹೇಳಿದ ಹಾಗೆ ಸೈನ್ಯಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಟಾರ್ಗೆಟ್ ಮತ್ತೆ ರೀತಿ, ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅಂತ. ಆದ್ರೆ ನಿಮ್ಗೇನ್ ಅನ್ಸುತ್ತೆ, ಪಾಕಿಸ್ತಾನದ ಈ ಮೊಂಡತನಕ್ಕೆ ಏನ್ ಅನ್ಸುತ್ತೆ? ಒಂದು, ಈ ಹಿಂದೆ ಆದ್ರೆ ಅಮೆರಿಕಾದಿಂದ ಏಡ್ಗಳು ಬರ್ತಾ ಇದ್ವು ಅವರಿಗೆ, ಯಾಕೆಂದ್ರೆ ಅಫ್ಘಾನಿಸ್ತಾನ ಮತ್ತು ರಷ್ಯಾದ ಮೇಲಿನ ಟಾರ್ಗೆಟ್ ನಿಂದ ಅಮೆರಿಕ ನಿರಂತರವಾಗಿ ಪಾಕಿಸ್ತಾನನ ಹೆಲ್ಪ್ ಮಾಡ್ತಾ ಇತ್ತು, ದುಡ್ಡು ಹರಿತಾ ಇತ್ತು. ಈಗ ದುಡ್ಡು ಬರೋದು ನಿಂತಿದೆ, ಇಡೀ ವಿಶ್ವದ ಮುಂದೆ ಬೆತ್ತಲಾಗಿದೆ. ಸ್ಟಿಲ್ ಪಾಕಿಸ್ತಾನ ಯಾಕೆ ಮುಂಡಾಟ ಮಾಡುತ್ತೆ ಅನ್ಸುತ್ತೆ ನಿಮಗೆ? ಪಾಕಿಸ್ತಾನಕ್ಕೆ ಹೊರಗಿನ ದೇಶಗಳು ಮೊದಲು ಸಪೋರ್ಟ್ ಇದ್ವು, ಇನ್ನು ಆದ್ರೆ ಬಿ ಅವ್ರಿಗೆ ಸಪೋರ್ಟ್ ಇದೆ. ಅವ್ರಿಗೆ ಹತ್ಯಾರ ಆಗಲಿ, ಹಣ ಆಗಲಿ, ಅವ್ರ ರಾಷನ್ ಪಾನಿ ಆಗಲಿ, ಅವ್ರನ್ನ ಇದು ಮೇನ್ ಅವ್ರದ್ದು ಮಕ್ಸದ್ ಏನ, ಯಾವ ದೇಶ ನಮ್ಮ ಇಂಡಿಯಾದ ಮೇಲೆ ಡೈರೆಕ್ಟ್ ಹಮಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದ ಒಂದು ಸಪೋರ್ಟ್ ತೊಗೊಂಡು ಉಗ್ರನ್ನ ಅಲ್ಲಿ ಕಾಯ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದು ಅವ್ರ ಮಾನಸಿಕತೆ ಎಲ್ಲ ದೂರ ಮಾಡ್ಬೇಕು. ಯಾಕಂದ್ರೆ ಮೊದಲಿನ ಭಾರತ ಈಗಿಲ್ಲ. ಈಗ ಭಾರತ ಸ್ವಂತ ಡಿಸಿಷನ್ ತೊಗೋಬೋದು, ಸ್ವಂತ ಹಮಲ ಮಾಡ್ಬೋದು. ಈಗ ಯಾವ ಬೇಕಾದಾಗ ಹಮಲ ಮಾಡೋಕ್ಕೆ ತಯಾರಿರ್ಬೋದು. ಅಷ್ಟೊಂದು ಸ್ಟ್ರಾಂಗ್ ಭಾರತ ಇದೆ. ಭಾರತದ ನಾದ್ನಾಗ ಇವ್ರು ಯಾರೂ ಬೆಳಬಾರ್ದು. ಭಾರತ ಅಂದ್ರೆ ಒಂದು ಶಾಂತಿ ದೂತಿತ್ತು ಮೊದಲ. ಈಗ ನಾವು ಶಾಂತಿ 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 ಅಂಥೇಳಿ ಇನ್ನವರೆಗೆ ನಾವು ಅಷ್ಟನ್ನು ಸಹನ್ ಮಾಡ್ಕೊತ ಬಂದೀವಿ. ಇನ್ನು ಸಹನ್ ಮಾಡೋ ಕೆಪಾಸಿಟಿ ನಮ್ಮ ತಲೆ ಮ್ಯಾಗಿಂದ ಹೋಗ್ತಾ ಇದೆ. ಅದು ಅವ್ರ ತಿಳುವಳಿಕೆಯಿಂದ ದೂರ ಆಗಬೇಕು. ಯಾಕಂದ್ರೆ ಇನ್ನು ಬಿಡೋದೇ ಇಲ್ಲ. ಯಾರೋ ಸ್ವಲ್ಪ ನ್ಯಾಯ ಇದು ಮಾಡ್ರಂದ್ರೆ ಇನ್ನು ಭಾರತ ಯಾರನ್ನೂ ಬಿಡೋದಿಲ್ಲ. ಪಾಕಿಸ್ತಾನ ಆಗಲಿ, ಉಗ್ರರಾಗಲಿ, ಇವ್ರೇನು ತಿಳ್ಕೊಂಡಿದ್ದಾರೋ ಅದು ಅವ್ರ ಮಾನಸಿಕತೆ ದೂರ ಆಗ್ಬೇಕು ಈ ಸಲ. ಇಲ್ಲಿಂದ ಮುಂದೆ ಇದನ್ನು ಒಂದು ಹೆಜ್ಜೆ ಇಟ್ರಂದ್ರೆ ಇವ್ರದ್ದು ಕಾಲು ಮುರಿದು ಅವ್ರು ಎಲ್ಲಿ ಬಂದಿದ್ದಾರ ಅಲ್ಲೇ ಕಳಿಸ್ಬೋದು. ನಮ್ಮ ಇಂಡಿಯಾದಲ್ಲಿ ಬಂದು, ನಮ್ಮ ಭಾರತದಲ್ಲಿ ಬಂದು ಅಮಾಯಕರದ ಜೀವ ತಗೋದು ಏನು ಹಾಕಿದೆ? ಯಾರ್ದು ಜೀವ ತಗೊಳ್ಳೋದು ಯಾರಿಗೆ ಹಾಕಿದೆ? ಏನೂ ಇಲ್ಲ. ದಾಳಿ ಮಾಡೋದು. ಒಬ್ಬ ಸೈನಿಕನಾಗಿ ಆಪರೇಷನ್ ಸಿಂಧೂರನ ನೀವು ಹೆಂಗ್ ನೋಡ್ತೀರಿ? ಈಗ ಭಾರತದ ಅಟ್ಯಾಕ್ ಗಳನ್ನ ಹೇಗೆ ನೋಡ್ತೀರಿ? ಅಂದ್ರೆ ನೀವು ಒಂದೇಟ್ ಹೊಡೆದ್ರೆ ನಾವು 10 ಏಟ್ ಹೊಡಿತೀವಿ ಅಂತ ಈಗ ಭಾರತ ನಿಂತಿದೆ. ಜೊತೆಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಭಾರತ ಅಂತ ಬಂದಾಗ ದೇಶದ ಮುಂದೆ ಯಾವುದೂ ಇಲ್ಲ ಅಂತ. ಒಬ್ಬ ಸೈನಿಕನಾಗಿ ನಿಮ್ಗೆ ಏನ್ ಅನ್ಸುತ್ತೆ? ಸಿಂಧೂರ ಅಟ್ಯಾಕ್, ಆಪರೇಷನ್ ಸಿಂಧೂರ ಅಟ್ಯಾಕ್ ಮಾಡಿದಾಗ, ಅದಾದ್ಮೇಲೆ ಈಗ ಭಾರತ ತೆಗೆದುಕೊಳ್ತಾ ಇರೋ ನಿರ್ಧಾರ ಹೆಂಗ್ ಅನ್ಸುತ್ತೆ ನಿಮ್ಗೆ? ಸಿಂಧೂರ್ ಒಂದು ಆಪರೇಷನ್ ಇಡಕ್ಕೂ ಒಂದು ದೊಡ್ಡ ಕಾರಣ ಇದೆ. ಪೆಹಲ್ಗಾಮ್ದಲ್ಲಿ ತಮ್ಮ
ಹೆಂಡತಿ ಮುಂದೆ ಗಂಡನ ಸಾಯಿಸ್ತಾರೋ, ಮಕ್ಕಳ ಮುಂದೆ ಅವ್ರ ಅಪ್ಪನ ಸಾಯಿಸ್ತಾರೋ. ಇಂಥ ಅವ್ರ ಸಿಂಧೂರ ಅಂದ್ರೆ ಅವ್ರ ಕುಂಕುಮ ಅವ್ರ ಸಿಂಧೂರ ಅಲ್ಲಿ ನಾಶ ಮಾಡ್ರಿ, ಅವ್ರ ಸಿಂಧೂರ ಒರೆಸಿರಿ ಇವರಲ್ಲಿ. ಅದನ್ನು ತಿಳ್ಕೊಂಡು ಗೌರ್ಮೆಂಟ್ ಆಗಲಿ ಆರ್ಮಿ ಆಗಲಿ ಇದ್ರ ಬದ್ದಲ್ಲಿ ಒಂದು ಮೀಟಿಂಗ್ ತೊಗೊಂಡು ಇದಕ್ಕೆ ಏನು ಹೆಸರು ಇಡಬೇಕಪ್ಪ, ಅದಲ್ದ ಅವರು ಕೇಳಿ ನೀವು ಯಾವ ಜಾತಿಯವ್ರು ಇದ್ದೀರಿ ಅಂಥೇಳಿ ಕೇಳಿ ಅವ್ರು ಸಾಯಿಸಿದಾರೆ ಅವ್ರನ್ನ. ಆವಾಗ ಆ ಮಕ್ಕಳು ಹೆಣ್ಮಕ್ಳದ ಪರಿಸ್ಥಿತಿ ಏನು, ಅವ್ರದ್ದು ನೋವು ಏನು ಅಂತೇಳಿ ತಿಳ್ಕೊಂಡು ಸಿಂಧೂರದಲ್ಲಿ ಎಷ್ಟು ತಾಕತ್ತಿದೆ ಅನ್ನೋದು ಒಂದು ತೋರಿಸ್ಬೇಕಂಥೇಳಿ ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತೇಳಿ ಹೆಸರಿಟ್ಟಿದ್ದಾರೆ. ರೈಟ್ ವಾಪಸ್ ಬರ್ತೀವಿ. ಪಾಟೀಲ್ ಮಾತಾಡ್ತೀನಿ ವಾಪಸ್ಸು. ನಿವೃತ್ತ ಸುಬೇದಾರ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಹತ್ರ ಮಾತನಾಡ್ತಾ ಹೇಳಿದ್ರು, ಈ ಹಿಂದೆ ಶಾಂತಿದೂತ ಆಗಿತ್ತು ಭಾರತ ಅಂತ. ಭಾರತ ಇವತ್ತಿಗೂ ಶಾಂತಿದೂತಾನೆ. ನಮಗೆ ಅನಾವಶ್ಯಕ ಯುದ್ಧಗಳು ಬೇಡ, ನಾವು ಯಾರ ಮೇಲೂ ದಂಡೆತ್ತು ಹೋಗೋದಿಲ್ಲ. ಆದರೆ ಬದಲಾಗಿರೋ ನಿಲುವೇನು ಅಂದ್ರೆ, ನೀವು ಹೊಡಿತಾ ಇರಿ, ನಾವು ಹೊಡೆಸ್ಕೊಳ್ತಾ ಇರ್ತೀರಿ, ಒಂದು ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಳಕ್ಕೆ ಹೊಡೆಸ್ಕೋತೀವಿ ಅನ್ನೋ ಪರಿಸ್ಥಿತಿಯಲ್ಲಿ ಭಾರತ ಇಲ್ಲ. ನೀವು ಒಂದು ಕೊಟ್ರೆ ನಾವು 10 ಕೊಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ. ನಿನ್ನೆ ಇಡೀ ರಾತ್ರಿ ಗಡಿಯಾದ್ಯಂತ ಮೋಸ್ಟ್ ಆಕ್ಟಿವ್ ರಾತ್ರಿ ನಿನ್ನೆ ಭಾರತದ ವಿರುದ್ಧ ಪಾಕಿಸ್ತಾನ ದಾಳಿಗಳನ್ನ ಮಾಡ್ತಾ ಇದ್ರೆ, ಭಾರತ ತಿರುಗಿ ದಾಳಿಯನ್ನ ಮಾಡಿದೆ. ನೌಕಾಸೇನೆಯ ಮೂಲಕ, ವಾಯುಸೇನೆಯ ಮೂಲಕ, ಭೂಸೇನೆಯ ಮೂಲಕ 3 ಸೇನೆಗಳ ಜಂಟಿ ಕಾರ್ಯಾಚರಣೆಗೆ ಪಾಕಿಸ್ತಾನ ಪತರಗೊಟ್ಟಿದೆ. ಬೆಳಗಾಗಿದೆ ಈಗ ಎಲ್ಲೆಲ್ಲಿ ಏನೇನು ಹೇಗೆ ಡ್ಯಾಮೇಜ್ ಆಗಿದೆ ಪಾಕಿಸ್ತಾನದಲ್ಲಿ, ಪಾಕಿಸ್ತಾನದ ಹೃದಯ ಭಾಗ ರಾಜಧಾನಿ ಇಸ್ಲಾಮಾಬಾದ್ನ ಕಥೆ ಏನು, ಇವೆಲ್ಲದರ ಅಪ್ಡೇಟ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.